ಸುಸ್ತಾಗಿದ್ರು ಅವರು, ಅಂದರೆ ಏಜ್ ಆಗಿತ್ತಲ್ಲ, ಬೆಡ್ ರಿಡನ್ ಆಗಿದ್ರು. ಬಟ್ ನನಗೆ ಅವ್ರನ್ನ ಕಳ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಅತ್ತೆ ಅವ್ರನ್ನ. ನನಗೆ ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಕಳ್ಕೊಳಕ್ಕೆ ಇಷ್ಟ ಇರಲಿಲ್ಲ ನನಗೆ. ಅವ್ರಿಗೆಲ್ಲ ಫುಲ್ಲು ಬಿಕ್ಲಿಕ್ಕೆ ಬರುತ್ತಲ್ಲ ಸಾಯೋ ಟೈಮಲ್ಲಿ, ಅದು ಶುರುವಾಗಿ ಹೋಗ್ಬಿಟ್ಟಿತ್ತು. ಏನು ಮಾಡೋದಪ್ಪ ರಾಯ್ರೆ ಅಂದ್ಕೊಂಡು ಅಕ್ಷತೆ ಇತ್ತು, ತಂದು ಹಾಕಿದೆ. ಅದು ಹಾಕಿದ್ಮೇಲೆ 6 ತಿಂಗಳು ಬದುಕಿದ್ದಾರೆ ಅವರು. 6 ತಿಂಗಳು ಇದ್ರು ಅದು ಹಾಕಿದ್ಮೇಲೆ. ಅದಾಯ್ತಾ, ಒಂದು 2 ವರ್ಷ ಆದಮೇಲೆ ನಮ್ಮ ಮನೆಯವ್ರಿಗೆ ಸ್ಟ್ರೋಕ್ ಆಗಿಬಿಡ್ತು ಸರ್. ಆಫ್ ಬಾಡಿ ಫುಲ್ಲು. ರಾತ್ರಿ 3:30 ಎದ್ಬಿಟ್ಟು ಒದ್ದಾಡ್ತಿದ್ದಾರೆ. ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನನಗೇನು ಗೊತ್ತಾಗಲಿಲ್ಲ, ನನಗಿದ್ದಿದ್ದೆ ರಾಯರಲ್ವಾ, ಅಕ್ಷತೆ ಇತ್ತಲ್ಲ, ತಂದು ಹಾಕ್ತೆ ಸರ್. 5 ನಿಮಿಷಕ್ಕೆ ಅವ್ರು ಎದ್ದು ಕೂತ್ಕೊಂಡ್ರು ನಾರ್ಮಲಾಗಿ. ಅದು ಒಂದು ಪವಾಡ ನನಗೆ. ಮತ್ತೀಗ ನಮ್ಮ ತಂಗಿ ಗಂಡು ಹಂಗೆ ಆಯಿತು ಸರ್. ಅದು ಬ್ರೈನ್ ಟ್ಯೂಮರ್, ಬದುಕೋದೇ ಇಲ್ಲ, 6 ತಿಂಗಳು ಬದುಕೋದು ಅಂದರು ಸರ್. ಹಂಗಾಗಿ ಅದು ಅಕ್ಷತೆನೋ ಮೃತಕೇನೋ ಸರ್ ಕಳಿಸಿದ್ರು. ಅದು ಕೊಡ್ತಾ ಬಂದ್ಲು. ಆಮೇಲೆ ಈಗ ಸ್ಕ್ಯಾನ್ ಮಾಡಿಸಿದ್ರೆ 3 ಕಡೆ ಟ್ಯೂಮರ್ ಇತ್ತಂತೆ, 2 ಕಡೆ ವಾಸಿಯಾಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದು ಹೋಗುತ್ತೆ ಅಂತ ಹೇಳಿದ್ದಾರೆ.